ಬೇಕಂದರೆ ಈ ಬಾರಿ ಏನು 2023ರಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಮೇಲೆ ಅವರು ಎಲ್ಲಿದ್ದಾರೆ ಅಂತ ಹುಡುಕಬೇಕಾಗಿದೆ. ಆ ರೀತಿ ಅವ್ರ ಧ್ವನಿನೂ ಕೇಳ್ತಿಲ್ಲ, ಅವ್ರ ಆಡಳಿತನೂ ಕಾಣ್ತಿಲ್ಲ, ಅಭಿವೃದ್ಧಿನೂ ಕಾಣ್ತಿಲ್ಲ. ಬರೀ ರಾಜಕೀಯ ಪ್ರೇರಿತವಾದಂಥ ಹೇಳಿಕೆಗಳು ಬಿಟ್ಟರೆ ಬರೀ ಖಾಲಿ ಸೌಂಡು. ಈ ಖಾಲಿ ಸೌಂಡ್ ಮಾಡೋದು ಬಿಟ್ಟರೆ ಜನಪರವಾದಂಥ ಒಂದು ಆಡಳಿತವನ್ನು ಕೊಡಲಿಕ್ಕೆ ಆಡಳಿತ ಅನ್ನೋಂಥದ್ದೇ ಈ ಕರ್ನಾಟಕ ರಾಜ್ಯದಲ್ಲಿ ಕಾಣ್ತಿಲ್ಲ. ಬರೀ ಲೂಟಿ ಆಗೋದು ಮಾತ್ರ ಕಾಣ್ತಿದೆ. ಹಾಗಾಗಿ ಇವತ್ತಿನ ಈ ಸರ್ಕಾರ ಯಾವ ಕಾರಣದಲ್ಲೂ ಯಾವ ದಿಕ್ಕಿನಲ್ಲೂ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸಿಲ್ಲ. ಬರೀ ನಾನು ಸ್ಟ್ರಾಂಗ್ ಸಿ ಎಮ್ ಅಂತ ಯಾರು ಸ್ಟ್ರಾಂಗ್? ಅವ್ರ ಮಂತ್ರಿಮಂಡಲದಲ್ಲಿರೋರೆ, ಯಾರು ಮಂತ್ರಿಮಂಡಲದಲ್ಲಿರೋರು ಯಾರು ನೋಡಿದರೆ ಇತಿಹಾಸದಲ್ಲಿ ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂತ ಹೇಳಿರೋರು ಅವರೇ ನೇರವಾಗಿ ಒಂದು ಜೂನಿಯರ್ ಮಂತ್ರಿನೂ ಇವತ್ತು ನಾನು ಮುಖ್ಯಮಂತ್ರಿ ಆಗ್ತೀನಿ, ನಾನು ಆಕಾಂಕ್ಷಿ ಅಂತ ಅವ್ರ ಮಂತ್ರಿಮಂಡಲದಲ್ಲಿರೋರೇ ಹಂಗೆ ನೇರವಾಗಿ ವ್ಯಕ್ತಪಡಿಸ್ತಾರೆ. ಮತ್ತು ಉಪಮುಖ್ಯಮಂತ್ರಿಗಳು ಯಾರಾಗಬೇಕು ಅಂತ ವ್ಯಕ್ತಪಡಿಸ್ತಾರೆ. ನಾನು ಶಾಸಕನಾಗಿರೋ ಮಂತ್ರಿ ಆಗಬೇಕು ಅಂತ ವ್ಯಕ್ತಪಡಿಸ್ತಾರೆ. ಏನು ಅಭಿವೃದ್ಧಿ ಆಗ್ತಿಲ್ಲ, ಆಡಳಿತ ಇಲ್ಲ, ಭ್ರಷ್ಟಾಚಾರ ಅಂತ ಅವ್ರ ಶಾಸಕರು ಹೇಳ್ತಿದ್ದಾರೆ. ಕೆಲವು ಒಂದೆರಡು ಮೂರು ಕ್ಷೇತ್ರದಲ್ಲಿ ನೋಡಿ ಬದಲಾವಣೆಗಳು ಆಗ್ತಿರ್ಬೇಕಾದ್ರೆ ಸಾಮಾನ್ಯವಾಗಿ ಅಲ್ಲಿ ಒಂದಿಷ್ಟು ವಿರೋಧ ಬರುತ್ತೆ. ಒಂದೆರಡು ಮೂರು ಕ್ಷೇತ್ರದಲ್ಲಿ ನಾವು ನೋಡಿರೋವಂಥದ್ದು. ಈ 2-3 ಕ್ಷೇತ್ರದಲ್ಲಿ ಅದನ್ನು ಸರಿಪಡಿಸ್ಕೊಳ್ಳೋಂಥದ್ದಾಗುತ್ತೆ. ಏನೂ ಗೊಂದಲವಿಲ್ಲದೆ 28 ಲೋಕಸಭಾ ಕ್ಷೇತ್ರದಲ್ಲೂ ಒಗ್ಗಟ್ಟಿನಿಂದ ನಾವು ಚುನಾವಣೆ ಎದುರಿಸುವಂಥದ್ದಾಗುತ್ತೆ. ಏನು ಗೊಂದಲ ಇರಲ್ಲ. ಹಾಗಾಗಿ ಸಂಪೂರ್ಣ ವಿಶ್ವಾಸ ಇದೆ. 28 ಲೋಕಸಭಾ ಕ್ಷೇತ್ರದಲ್ಲೂ ಭಾರತೀಯ ಜನತಾ ಪಾರ್ಟಿ ಮತ್ತು NDA ಮೈತ್ರಿಕೂಟ JDS ಮತ್ತು BJP ಅಭ್ಯರ್ಥಿಗಳು 28 ಲೋಕಸಭಾ ಕ್ಷೇತ್ರದಲ್ಲೂ ನಾವು ಗೆಲ್ಲುವಂಥದ್ದಾಗಿದೆ. ನೋಡಿ, ಯಾರು ಮೇಲ್ಗೈ ಇನ್ನೊಂದಲ್ಲ. ಯಡಿಯೂರಪ್ಪನವರು ನಮ್ಮ ಹಿರಿಯ ನಾಯಕರು, ಪಾರ್ಲಿಮೆಂಟ್ ಬೋರ್ಡಿನ ಸದಸ್ಯರು. ಹಾಗಾಗಿ ಇವತ್ತು ಏನು ಸೂಕ್ತವಾಗಿದೆ, ಯಾವ ಲೋಕಸಭಾ ಕ್ಷೇತ್ರಕ್ಕೆ ಯಾವ ಅಭ್ಯರ್ಥಿನ ಆಯ್ಕೆ ಮಾಡಬೇಕು ಅಂತ ನಿಶ್ಚಯ ಮಾಡಿ ಆ ಅಭ್ಯರ್ಥಿಗಳನ್ನು ಒಗ್ಗಟ್ಟಿನಿಂದ ಎಲ್ಲ ಪರಸ್ಪರ ಮಾತುಕತೆ ಮಾಡ್ತಿರೋದು. ಏಕಾಏಕಿ ಇವತ್ತೇನು ಅವ್ರ ಮೇಲೆ ಆಪಾದನೆಯನ್ನು ಮಾಡೋಂಥದ್ದು ಯಾವ ಮಟ್ಟದಲ್ಲೂ ಸರಿಯಿಲ್ಲ. ಎಲ್ಲರೂ ಒಗ್ಗಟ್ಟಿನಿಂದ ವಿಶ್ವಾಸದಿಂದಲೇ ನಿರ್ಣಯ ಮಾಡಿರುವಂಥ ಅಭ್ಯರ್ಥಿಗಳು. ಹಾಗಾಗಿ ಯಾರ ಮೇಲೂ ಬೆರಳು ತೋರಿಸುವಂಥ ರೀತಿಯಲ್ಲಿ ಪಕ್ಷದಲ್ಲಿ ನಿರ್ಣಯ ಆಗಿಲ್ಲ. ಎಲ್ಲರೂ ಒಟ್ಟಿಗೆ ಸೇರಿ ನಿರ್ಣಯ ಮಾಡಿರುವಂಥ ಅಭ್ಯರ್ಥಿಗಳು.